₹29 ಟಿಕೆಟ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆದರೆ ಅದನ್ನು ನೀವು 10 ಜನಕ್ಕೆ ಡಿವೈಡ್ ಮಾಡಿದ್ರೆ ಪ್ರತಿಯೊಬ್ಬನ ಟಿಕೆಟ್ ಕಾಸ್ಟ್ ₹2.90. ನೋ ಅಡ್ವರ್ಟೈಸ್ಮೆಂಟ್, ನೋ ಸಬ್ಸ್ಕ್ರಿಪ್ಷನ್. ಸೊ ಸಿನಿಮಾ ಥಿಯೇಟ್ರಲ್ಲಿ ನೀವು ದುಡ್ಡು ಕೊಟ್ಟು ತಗೋತಾ ಇದೀರಲ್ಲ ಸರ್, ಮೇ ಬಿ ₹25 ಅಂದ್ರೂ ಅದು ದುಡ್ಡೇ. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಯಾಕೆ ಸೇಲ್ ಮಾಡ್ಬೇಕು ನಾವು? ಮೇನು ಟೆಕ್ನಿಕಲ್ ಆಸ್ಪೆಕ್ಟ್ ನೋಡಬೇಕಿತ್ತು, ನೋಡಿ ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ. ಈಗ ಒಂದೇ ಒಂದು ಬೇಕಾಗಿರೋದೇನಪ್ಪ ಅಂದರೆ ಆ್ಯಪಿಗೆ ಪಬ್ಲಿಸಿಟಿ ಆ್ಯಂಡ್ ರೀಚ್. ಮಲ್ಟಿಪ್ಲೆಕ್ಸ್ನವರು ಇದೇನು ವಯಬಲ್ ಬಿಸ್ನೆಸ್ ಅಲ್ಲ ಅಂತ ಅವ್ರಿಗೂ ಅರ್ಥ ಆಗಿ ಇನ್ನು ಮುಂದಕ್ಕೆ ಮಲ್ಟಿಪ್ಲೆಕ್ಸ್ಗಳು ಕ್ಲೋಸ್ ಆಗುವಂಥ ಸಂದರ್ಭ ಬಂದೇ ಬರುತ್ತೆ. ಸರ್ ಮನೆಗೆ ಊಟ ಬೇಕು ಅಂದರೆ ಸ್ವಿಗ್ಗಿ ತಂದು ಕೊಡುತ್ತೆ ಸರ್, ಯಾಕೆ ಸಿನಿ ಬಜಾರ್ ತಂದು ಕೊಡಬಾರ್ದು? ಮತ್ತೀಗ ದೊಡ್ಡ ಸಿನಿಮಾ ಅಂತ ಬಂದ ತಕ್ಷಣ ಅವರು ನಿಮ್ಮ ಪರ್ಚೇಸಿಂಗು ಇತ್ಯಾದಿಗೆ ಬರ್ತಾರೆ. ನಿಮ್ಮ ಈ ಮೆಥಡಾಲಜಿಗೆ ಅವ್ರು ಹೋಗಬೇಕು. 50-50 ಅಥವಾ 70 30 ಆ ಥರದ್ದು. ಹೌದು, ಅದಕ್ಕೆಲ್ಲ ಒಗ್ಗಿಕೊಂಡಾಗ ಆಗ್ತದೆ ಇದು ಏನಂದರೆ ಸರ್, ಆ್ಯಕ್ಚುಲಿ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ಪ್ರೀ ಬುಕ್ಕಿಂಗ್ ಅಂದ್ಬಿಟ್ಟು ನಮ್ಮಲ್ಲಿದೆ. ಸೊ ನಾನು ಅದನ್ನೇ ಒಂದು ಥಿಂಕ್ ಮಾಡ್ತಾ ಇದ್ದೀನಿ, ಒಂದು ದೊಡ್ಡ ಸ್ಟಾರ್ದು ಸಿನಿಮಾನ ಪ್ರೀ ಬುಕ್ಕಿಂಗ್ ಒಂದು 6 ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡಿ ಆ ಟಿಕೆಟ್ಸ್ಗಳನ್ನ ಆವಾಗಲೇ ಸೆಲ್ ಮಾಡೋಣ ಅಂತ ಸರ್. ಇವತ್ತಿಗೂ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. February 14th ಒಂದು ಸಿನಿಮಾ ರಿಲೀಸ್ ಇದೆ, ಕಾಲವೇ ಮೋಸಗಾರ ಅಂತ. ಈ ಸಿನಿಮಾ ಟಿಕೆಟ್ಸ್ ಆಲ್ರೆಡಿ ಸೇಲ್ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾಕ್ ಆ್ಯಂಡ್ ಟೀಮ್. ಸೊ ಇನ್ನೊಂದು ಏನಂತಂದರೆ ಈ ರೆಸಿಡ್ಯೂಲ್ ಆಡಿಯನ್ಸ್ ಅಂತ ಏನು ಹೇಳ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಎಲ್ಲರನ್ನೂ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಾವು ಸಿನಿಮಾ ಥಿಯೇಟ್ರ್ ಮೂಲಕ. ಬಟ್ ಇನ್ನು ಡೀಪರ್ ವಿಲೇಜಸ್ ಆ್ಯಂಡ್ ತಾಲೂಕು ಲೆವೆಲ್ಲು ಅಂಥದ್ದು ಇದ್ದಾಗ ಅಲ್ಲಿ ಥಿಯೇಟ್ರಲ್ಲಿ ಆ ಸಿನಿಮಾ ಓಡ್ತಿಲ್ಲ ಅಂತ ಇದ್ದಾಗ ಮಾತ್ರ ಈ ಪೈರಸಿಗೆ ಇನ್ನೊಂದು ದಾರಿ ಅನಿಸುತ್ತೆ. ಅವ್ರ ಆಸೆ ಏನಂತಂದರೆ ಆ ಸಿನಿಮಾ ನಾನು ನೋಡಲೇಬೇಕು ಇವತ್ತು ಅಂತ ಇದ್ದಾಗ. ಸೊ ಎಲ್ಲಾದರೂ ನನಗೆ ಟೆಲಿಗ್ರಾಮಲ್ಲಿ ಲಿಂಕ್ ಸಿಗುತ್ತಾ ಅಥವಾ ಇಲ್ಲಿಂದ ಲಿಂಕ್ ಸಿಗುತ್ತಾ, ಈ ಪೈರಸಿಗೆ ಇದೊಂದು ದೊಡ್ಡ ಒಂದು ದಾರಿ. ಆ್ಯಕ್ಚುಲಿ ಅವರ ಒಂದು ಆಸೆ ಆ ಸಿನಿಮಾನ ಇವತ್ತೇ ನೋಡಬೇಕು ಅನ್ನೋದು. ಬೈ ಚಾನ್ಸ್ ಅದೇ ಸಿನಿ ಬಜಾರಲ್ಲಿ ಅವೈಲೇಬಲ್ ಇದ್ದರೆ ಇನ್ ಎನಿ ಕಾರ್ನರ್ ವೆರ್ ದೇರ್ ಇಸ್ ಇನ್ ಇಂಟರ್ನೆಟ್ ಕನೆಕ್ಟಿವಿಟಿ, ಅಲ್ಲಿ ಸಿನಿಮಾನ ಯಾರು ಬೇಕಾದರೂ ನೋಡ್ಬೋದು. ಸೊ ಈ ಉಳಿದವರು ಅಂತ ಹೇಳ್ತೀವಲ್ಲ ನಾವು, ಇವ್ರು ಯಾರು ನೋಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದಿ ಕನ್ಸ್ಟ್ರೈಂಟ್ಸ್. ಅಲ್ಲಿ ಥಿಯೇಟ್ರ್ ಇರಲಿಲ್ಲ ಅಥವಾ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಇಲ್ಲ, ಅಲ್ಲಿಗೆ ಆ ಸಿನಿಮಾ ತೊಗೊಂಡೋಗೋಕ್ಕಾಗಲ್ಲ, ಅಥವಾ ಅಲ್ಲಿ ಏನು ಬೇರೆ ವಿಷಯ ಇಲ್ಲ, ಬರೀ ಇಂಟರ್ನೆಟ್ ಸೌಲಭ್ಯ ಇದೆ. ಆದರೆ ಅದ್ರ ಮೂಲಕ ಏನು ನೋಡ್ಬೋದು ಅಂತಂದರೆ ಅದರಿಂದ ಪೈರಸಿ ಜಾಸ್ತಿ ಆಗ್ತಾಯಿತ್ತು. ಸಿನಿ ಬಜಾರಲ್ಲಿ ಆ ಸಿನಿಮಾ ಅವೈಲೇಬಲ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಗಿವ್ ಎ ಸ್ಮಾಲ್ ಎಕ್ಸಾಂಪಲ್. ಇವಾಗ ಕಾಟೇರ ಅಂತ ಒಂದು ಸಿನಿಮಾ ಬಂತು. ಇವಾಗ ಮೂಲೆಯಲ್ಲೂ ದರ್ಶನ್ ಅವರಿಗೆ ಒಂದು ಫ್ಯಾನ್ ಇರ್ತಾರೆ, ಅವ್ನು ನೋಡಲೇಬೇಕು ಇವತ್ತು ಆ ಸಿನಿಮಾನ ಅಂತ ಇರ್ತಾರೆ. ಅಲ್ಲಿ ಹತ್ತಿರದಲ್ಲಿ ಅವನಿಗೆ ಥಿಯೇಟ್ರ್ ಇಲ್ಲದೆ ಆ ಸಿನಿಮಾ ನೋಡೋಕ್ಕಾಗದೇ ಇದ್ದಾಗ ಅವನೇನು ಮಾಡ್ತಾನೆ ಹೇಳಿ, ಟೆಲಿಗ್ರಾಮಲ್ಲಿ ನೋಡ್ತಾನೆ. ಸೊ ಸಿನಿ ಬಜಾರಲ್ಲಿ ಅದರ ಒಂದು ಕಾಪಿ ಇದ್ದು ಆ ಸಿನಿಮಾ ಅಲ್ಲೂ ಕೂಡ ರಿಲೀಸ್ ಆಗಿದೆ. ಇದೂ ಕೂಡ ಥಿಯೇಟರ್ ಅಂತ ಡಿಸ್ಟ್ರಿಬ್ಯೂಟರ್ಗಳು ಪ್ರೊಡ್ಯೂಸರ್ಗಳು ಟ್ರೀಟ್ ಮಾಡಿದರೆ ಸಿನಿ ಬಜಾರಲ್ಲೂ ಪ್ಲೇ ಆಗ್ತಿರುತ್ತೆ, ಆ ಥಿಯೇಟ್ರಲ್ಲೂ ಪ್ಲೇ ಆಗ್ತಿರುತ್ತೆ. ನಿಮ್ಮದು ರೇಟ್ ಎಲ್ಲ ಹೇಗೆ ಸರ್? ನಮ್ಮದು ಬೇಸಿಕಲಿ ಬಜೆಟ್ ರೇಟ್ಸ್ಗಳೇ ನಾವು ಪ್ಲ್ಯಾನ್ ಮಾಡಿರೋದು. ಯಾಕಂದರೆ ಕನ್ಸಂಪ್ಷನ್ ಬಂದ್ಬಿಟ್ಟು ಅವ್ರದ್ದೇ ಮೊಬೈಲು, ಅವ್ರದ್ದೇ ಇಂಟರ್ನೆಟ್ಟು, ಅವ್ರದ್ದೇ ಪವರು ಎಲ್ಲ ಇರುತ್ತೆ. ಬಟ್ ಏನಂದರೆ ಸಿನಿಮಾನ ನಾವು ಸ್ಟ್ರೀಮ್ ಮಾಡಲಿಕ್ಕೆ ಅದಕ್ಕೇನೊಂದು ಬಜೆಟ್ ರೇಟ್ಸ್ ಇರುತ್ತೆ, ಅದೆಲ್ಲ ನೋಡಿಕೊಂಡು ಮಿನಿಮಮ್ ಬೇಸ್ ರೇಟು ₹25 ಅಂತ ಟಿಕೆಟ್ ಮಾಡಿದ್ದೀವಿ, ಫಾಲೋಡ್ ಬೈ ಟ್ಯಾಕ್ಸ್ GST 18%. ಸೊ ಟೋಟಲ್ ಅದು ₹29.50 ಒಂದು ಟಿಕೆಟಿಗೆ ಬರುತ್ತೆ. ಸೊ ಇದು ಮೊಬೈಲಲ್ಲಿ ಆ್ಯಂಡ್ರಾಯ್ಡಲ್ಲಿ ಹಿಂಗಿದೆ, iOS ಅಲ್ಲಿ ₹99 ಟಿಕೆಟು. ಯಾಕೆ ಅಂತಂದರೆ iOS ಮೊಬೈಲ್ ಫೋನ್ ತೊಗೊಂಡಾಗ ಒಂದು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮೊಬೈಲ್ ತಗೋತಾರೆ, ₹100 ಕೊಟ್ಟು ಸಿನಿಮಾ ನೋಡಲ್ವಾ ಅಂತ ಕೇಳಿದ್ರು. ಹಂಗಾಗಿ ₹99 ಅದಕ್ಕೆ ಇದು iOSಗಿದೆ. ಮಿಕ್ಕಿದ್ದು ವೆಬ್ಸೈಟಲ್ಲಿ ಮತ್ತು ಮೊಬೈಲಲ್ಲಿ ಎಲ್ಲ ಕಡೆ ₹29.50. ಅದು ವಿ ಕ್ಯಾನ್ ಸೆಟ್ ದ ರೇಟ್. ಈಗ ಎಕ್ಸಾಂಪಲ್ ಒಂದು ಪ್ರೀಮಿಯಂ ಕ್ಲಾಸ್ ಸಿನಿಮಾ ಅಂತಂದರೆ ಅವ್ರಿಗೆ ವರ್ಕೌಟ್ ಆಗೋಲ್ಲ. ನಾವು ಒಂದು ಥಿಂಕಿಂಗ್ ಏನು ಇಟ್ಕೊಂಡಿದ್ದೀವಿ ₹99 ಮೇಲೆ ಟಿಕೆಟ್ ಹೋಗಲೇಬಾರ್ದು ಅಂತ ಒಂದು ಪ್ಲ್ಯಾನಿಂಗಲ್ಲಿದ್ದೀವಿ. ಯಾಕಂದರೆ ವಿ ಆರ್ ಯೂಜ್ ಜನಗಳಿಗೆ ರೀಚ್ ಆಗೋ ಥರ ಇರೋದ್ರಿಂದ ಅದನ್ನು ರೇಟ್ ಜಾಸ್ತಿ ಮಾಡೋದ್ರಿಂದ ಯೂಸ್ ಇಲ್ಲ. ಈಗ ಒಂದು ಟಿಕೆಟ್ ತಗೊಂಡು ಮನೆಯಲ್ಲಿ ಒಂದು 10 ಜನ ನೋಡ್ಬೋದು. ಎಕ್ಸಾಕ್ಟ್ಲಿ ಅದೇ ಕಾಸ್ಟ್ ಆಫ್ ವಾಚಿಂಗ್ ಡಿವೈಡ್ ಆಗುತ್ತೆ. 10 ರಿಂದ 15 ಜನ ನೋಡ್ಬೋದು, ಎಷ್ಟು ಜನ ನೋಡ್ಬೋದು. ₹29 ಟಿಕೆಟ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆದರೆ ಅದನ್ನು ನೀವು 10 ಜನಕ್ಕೆ ಡಿವೈಡ್ ಮಾಡಿದ್ರೆ ಪ್ರತಿಯೊಬ್ಬನ ಟಿಕೆಟ್ ಕಾಸ್ಟ್ ₹2.90. ವಿ ಆರ್ ಗೋಯಿಂಗ್ ಬ್ಯಾಕ್ 30 years back where I knew that I used to buy a ticket at ₹3, ₹4.
ಸೊ ಆ ಒಂದು ಟಿಕೆಟ್ ಕಾಸ್ಟಲ್ಲಿ ನಿಮಗೆ 4K ಸಿನಿಮಾನ ನೋಡಿ. ನಿಮ್ಮ ಸಿನಿಮಾವನ್ನು ಹೇಗೆ ಬುಕ್ ಮಾಡೋದು, ಏನು ಮಾಡೋದು ಅಂತ ಒಂಚೂರು ತೋರಿಸ್ತೀರಾ? ಎಸ್ ಸರ್. ಈ ಟ್ಯಾಬಲ್ಲಿ ಆ್ಯಪ್ ಇರುತ್ತೆ, ನಮ್ಮ ಟ್ಯಾಬ್ ವರ್ಷನ್ಸು ಇದೆ, ವರ್ಕ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಇವಾಗ ಒಂದು ಸಿನಿಮಾ ಕ್ಲಿಕ್ ಮಾಡಿದ್ರೆ ನೋಡ್ಬೇಕು ಅಂತಿದ್ದಾಗ ಇಲ್ಲಿ ಬುಕ್ ನೌ ಅಂತ ಆಪ್ಷನ್ ಬರುತ್ತೆ, ರಿವ್ಯೂಸ್ ಇರುತ್ತೆ, ಶೇರ್ ಮಾಡ್ಬೋದು. ಸೊ ಯು ಕ್ಯಾನ್ ಶೇರ್ ಇಟ್ ಟು ಎನಿ ಅದರ್ ಪೀಪಲ್ ಆಫ್ಟರ್ ವಾಚಿಂಗ್, ಆ ಥರ ಮಾಡ್ಬೋದು. ಟ್ರೈಲರು ಟೀಸರ್ ಇರುತ್ತೆ, ಇದು ಯಾರ್ಯಾರು ಸ್ಟಾರ್ ಕಾಸ್ಟ್ ಇದ್ದಾರೆ ಅವ್ರ ಡೀಟೇಲ್ಸ್ ಇರುತ್ತೆ. ಟ್ರೈಲರ್ ಪ್ಲೇ ಮಾಡಿದ್ರೆ ಸೊ ಇಲ್ಲಿ ಟ್ರೈಲರ್ ಇದಾಗ್ತಾ ಇದೆ. ಆಮೇಲೆ ನಮ್ಮಲ್ಲಿ ಇನ್ನೊಂದು ಏನು ಆಪ್ಷನ್ ಇದೆ ಅಂದರೆ ಯು ಕ್ಯಾನ್ ಸ್ಟ್ರೀಮ್ ಇಟ್ ಇನ್ 2x 6x ಫಾಸ್ಟರಾಗಿ 20 ನಿಮಿಷಕ್ಕೆ ಒಂದು ಸಿನಿಮಾ ಮುಗಿಸ್ಬೋದು. ಅಷ್ಟು ಸ್ಪೀಡಾಗಿ ಸಿನಿಮಾನು ನೋಡೋ ಥರ ಒಂದು ವ್ಯವಸ್ಥೆ ಇದೆ. ಈಗ ಟ್ರೈಲರ್ ನೋಡಿದ್ರೆ ಇದು ಇಷ್ಟ ಆಯಿತು, ಟ್ರೈಲರ್ ನೋಡಿದ್ಮೇಲೆ ಬುಕ್ಕಿಂಗ್ ಒಂದು ಆಪ್ಷನ್ ಇರುತ್ತೆ. ಸೇಮ್ ಟಿಕೆಟ್ನ ನಾವು ಹೆಂಗೆ ಬುಕ್ ಮಾಡ್ತೀವಿ ಬುಕ್ಕಿಂಗ್ ಪೇಜ್ಗೆ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಈಸಿ API ಅಂತೂ ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ಬುಕ್ ನೌ ಅಂತ ಹೇಳಿದ್ರೆ ಈ ಥರ ಟಿಕೆಟ್ ಪ್ರೈಸ್ ಬರುತ್ತೆ, ಟಿಕೆಟ್ ಪ್ರೈಸ್ ಇರುತ್ತೆ, ಡೇಟು ಟೈಮು ನೀವೇ ಸೆಲೆಕ್ಟ್ ಮಾಡ್ಕೋಬೋದು. 24 hours ಇರುತ್ತೆ ಒಂದ್ಸಲಿ ಬುಕ್ ಮಾಡಿದ್ರೆ ಸಿನಿಮಾ. ನೀವೀಗ ಈ ಟೈಮಲ್ಲಿ ಬುಕ್ ಮಾಡಿ ನೋಡ್ತೀರಾ ಅಂತಂದ್ರೆ ನೆಕ್ಸ್ಟ್ ನಾಳೆ ದಿನ 5:21 ಈ ಟೈಮ್ವರೆಗೂ ಸಿನಿಮಾ ಇರುತ್ತೆ. ಸೊ 24 hours ಅಲ್ಲಿ ನೀವು ಎಷ್ಟಲ್ಲಿ ಬೇಕಾದ್ರೂ ಸಿನಿಮಾನ ರಿವೈಂಡು ಫಾರ್ವರ್ಡು ಮಾಡ್ಕೊಂಡು ನೋಡ್ಬೋದು. ಆಫ್ಟರ್ 24 hours ಸಿನಿಮಾ ತಿರ್ಗಾ ಬೈ ಮಾಡ್ಬೇಕಾಗುತ್ತೆ. ಸೊ ಅದು ಒಂದು ಸಿನಿಮಾವನ್ನ ನೀವು ಬೈ ಮಾಡಿದ್ರೆ 24 hours ಅಲ್ಲಿ ನಿಮ್ಮ ಟೈಮಲ್ಲಿ ಯಾವ ಬೇಕಾದ್ರೂ ನೋಡ್ಬೋದು. ಸೊ ಇದೇನಕ್ಕೆ ಈ ಥರ ಮಾಡಿದ್ದು ಅಂತಂದರೆ, ಈಗ ಸಿನಿಮಾನ ನಾವೇನು ಮಾಡಿದ್ದೀವಿ, ಒಂದು 10 ನಿಮಿಷ ಇವಾಗ ಅರ್ಧ ಗಂಟೆ ಫ್ರೀ ಆಗಿದ್ದಾಗ ನೆಕ್ಸ್ಟ್ ಅರ್ಧ ಗಂಟೆ ನಾಳೆ. ಸೊ ಇದು ಸಿನಿಮಾ ಸರ್, ಸಿನಿಮಾ ಥರ ಒಂದೇ ಸರಿ ನೋಡಬೇಕು ಅಲ್ಲ, ಸಿನಿಮಾ ಥರನೇ ನೋಡ್ಬೇಕಲ್ಲ. ಸೊ ಹಂಗಾಗಿ ಅವ್ರು ಟೈಮಿಂಗ್ಸ್ ಹಾಕಿದ್ರೆ ಟೈಮಿಂಗ್ಸ್ ಇದೆ. 5 ಗಂಟೆಗೆ ನೀವು ಬುಕ್ ಮಾಡಿದ್ರೇನೆ ನಾಳೆ 5 ಗಂಟೆವರೆಗೆ ಇರುತ್ತೆ, ನೀವು ಎಷ್ಟಲ್ಲಿ ಬೇಕಾದ್ರೆ ನೋಡ್ಬೋದು. ಬಟ್ ಏನಂದರೆ ಅವತ್ತು ಒಂದಿಂದಲೇ ನೋಡ್ಬೇಕು. ಸೊ ಅದು ನೀವು ನೋಡಲಿಲ್ಲ ಅಂದರೆ ಅದು ರೀಚ್ ಆಗಲ್ಲ. ಬುಕ್ ಮಾಡಿ ತೋರಿಸಿ ಹೇಗೆ ಅಂತ. ಬುಕ್ಕಿಂಗ್ ಆಪ್ಷನ್ಗೆ ಹೋದರೆ ಡೇ ಟು ಟೈಮು ಹೇಳುತ್ತೆ. ಡೇ ಟು ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಈಗ ಪರ್ಟಿಕ್ಯುಲರ್ ಡೇ ಟು ಟೈಮು ಬುಕ್ ನಾವು ಅಂತ ಹೊಡೆದ್ರೆ ಇಲ್ಲಿ ಬಂದು ಅಮೌಂಟು ಎಲ್ಲ ತೋರಿಸುತ್ತೆ. ರೇಸರ್ ಪೇ ಅಂತ ಒಂದು ಟೈಅಪ್ ಆಗಿದ್ದೀವಿ. ಆ ರೇಸರ್ ಪೇಯಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ಟಾರ್ಟಿಂಗ್ಗೆ ಒಂದು ಸ್ಕ್ಯಾನರ್ ತೋರಿಸುತ್ತೆ. ನಿಮ್ಮ ಫೋನ್ ಸ್ಕ್ಯಾನ್ ಮಾಡಿದ್ರೆ ಇದು ಬರುತ್ತೆ, ಇಲ್ಲ ನಿಮ್ಮ ಫೋನ್ ನಂಬರು UPI ID ಹಾಕಿದ್ರೆ ಕಾರ್ಡ್ಸು, ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸು, ಪೇ ಲೇಟರ್ ಅಂತ ಆಪ್ಷನು ಇದೆ. ನೀವು ಈಗ ಸಿನಿಮಾ ನೋಡ್ಬೋದು, ಆಮೇಲೆ ಬೇಕಾದ್ರೆ ಇವ್ರು ನೀವು ಪೇ ಮಾಡ್ಬೋದು. ಈ ಥರ ಪೇ ಲೇಟರ್ ಅನ್ನೋ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ಬುಕ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಸಿನಿಮಾ ಪ್ಲೇ ಆಗುತ್ತೆ. ಸೊ ಇಟ್ ವಿಲ್ ಬಿ ಸೇಮ್ ಲೈಕ್ ಅಡ್ವರ್ಟೈಸ್ಮೆಂಟ್ ಇಲ್ದಂಗೆ. ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲ, ಯಾವುದೂ ಇಲ್ಲ. ನೋ ಅಡ್ವರ್ಟೈಸ್ಮೆಂಟ್, ನೋ ಸಬ್ಸ್ಕ್ರಿಪ್ಷನ್. ಮುಂದೆ ಅಡ್ವರ್ಟೈಸ್ಮೆಂಟ್ ಹಾಕಲ್ಲ. ಸೊ ಸಿನಿಮಾ ಥಿಯೇಟ್ರಲ್ಲಿ ನೀವು ದುಡ್ಡು ಕೊಟ್ಟು ತಗೋತಾ ಇದೀರಲ್ಲ, ಮೇ ಬಿ 25 rupees ಅಂದ್ರೂ ಅದು ದುಡ್ಡೇ. ಸೊ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಯಾಕೆ ಸೇಲ್ ಮಾಡ್ಬೇಕು ನಾವು? ಆಮೇಲೆ ಇವತ್ತಂತೂ ಅದೊಂದು ಅಡ್ವರ್ಟೈಸ್ಮೆಂಟ್ದೇ ಒಂದು ದೊಡ್ಡ ಮಾಫಿ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ನಮಗೆ ಅದು ಡಿಸ್ಟ್ರಾಕ್ಷನ್ ಆಗುತ್ತೆ. ಸಿನಿಮಾ ಅನ್ನೋದು ಸಿನಿಮಾ ಥರ ಯಾರೂ ನೋಡ್ತಾ ಇಲ್ಲ. ಎಲ್ಲರೂ ಒಂದು ಮೆಕ್ಯಾನಿಕಲ್ ಲೈಫಿಗೆ ಬಂದ್ಬಿಟ್ಟಿದ್ದೀವಿ. ನಮ್ಗೆ ಯಾವಾಗ ಫ್ರೀ ಸಿಗುತ್ತೆ, ಯಾವಾಗ ಟೈಮ್ ಸಿಗುತ್ತೆ, ಆ ಗ್ಯಾಪಲ್ಲಿ ಸಿನಿಮಾ ನೋಡೋ ಥರ. ಮತ್ತೆ ಸಿನಿಮಾವನ್ನು ತುಂಡಾಗಿ ನೋಡುವ ಪರಿಸ್ಥಿತಿ ಆಗಿದೆ. ಇಡೀದಾಗಿ ಒಂದು ಥಿಯೇಟ್ರಲ್ಲಿ ಹೋಗಿ ನೋಡುವುದಿಲ್ಲ ನಾವು. ಪುರ್ಸೊತ್ತಿದ್ದಾಗ ನೋಡಿ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಏನೋ ಕೆಲಸ ಮಾಡ್ಕೊಂಡು ಮತ್ತೆ ಸೊ ಅದಕ್ಕೆ ಸಿನಿ ಬಜಾರು ಒಂದು ಪ್ಲ್ಯಾನ್ ಮಾಡ್ತು. ಯಾಕೆ ಇವ್ರಿಗೆ ಒಂದು 48 hours ಇಡ್ಬೋದು, 1 ತಿಂಗಳು ಇಡ್ಬೋದು 25 rupeesಗೆ. ಬಟ್ ಯೂಸ್ ಏನು? ಸಿನಿಮಾ ಥರ ನೋಡಲಿ. ಆಮೇಲೆ ಒಂದು ಹ್ಯೂಮನ್ಸ್ಗೆ ಒಂದು ಪ್ರಾಬ್ಲಮ್ ಇದೆ ಸರ್. ಏನಂದರೆ ಅದನ್ನು ನೀವು ಕರೆಕ್ಟಾಗಿ ಅದನ್ನು ಮಾಡೋ ರೀತಿನೇ ಮಾಡಬೇಕು ಅಂತ ಒಂದು ಹೇಳ್ಕೊಟ್ರೆ ಅದು ಹಂಗೆ ಮಾಡ್ತಾರೆ. ನೀವು ಹೆಂಗೆ ಬೇಕು ಹಂಗೆ ಮಾಡೋ ಅಂದರೆ ಅವ್ರು ಇಷ್ಟ ಬಂದಂಗೆ ಮಾಡೋದು. ಸೊ ಹಂಗಾಗಿ ಸಿನಿಮಾ ಥರ ನೋಡಿ. ಇಲ್ಲಿವರೆಗಿನ ನಿಮ್ಮ ಪ್ರತಿಕ್ರಿಯೆ ಹೇಗಿದೆ ಸರ್? ಇಲ್ಲಿವರೆಗೂ ಫ್ಯಾಂಟಾಸ್ಟಿಕ್, ನೋಡುಗರ ಕಡೆಯಿಂದ ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸ್ ಬಂದಿದೆ. ಎಲ್ಲರಿಗೂ ಒಂದು ಟಿಕೆಟಿಂಗ್ ಬುಕ್ಕಿಂಗ್ ಆಪ್ಷನ್ಸ್ ಆಗಲಿ, ಇಲ್ಲ ಸ್ಟ್ರೀಮಿಂಗ್ ಕ್ವಾಲಿಟಿ ಆಗಲಿ, ಯಾರಿಗೂ ಏನು ತೊಂದರೆ ಬಂದಿಲ್ಲ. ಒಂದು ತುಂಬ ಚೆನ್ನಾಗಿ ಟೆಸ್ಟಿಂಗ್ಗೆ ನಾವು ಒಂದೂವರೆ ವರ್ಷ ಬರೀ ಟೆಸ್ಟಿಂಗು R&D ಮಾಡಿದ್ದೀವಿ ಅದ್ರ ಮೇಲೆ. ಸೊ ಹಂಗಾಗಿ ಏನು ಪ್ರಾಬ್ಲಮ್ಸ್ ಬರಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ನಮ್ಮದು ಕಾಲ್ ಸೆಂಟರ್ ನಂಬರ್ ಇದೆ ಇದರಲ್ಲಿ ಆ್ಯಪಲ್ಲಿ. ಸೊ ಫೋನ್ ಮಾಡ್ತಾರೆ, ಗೊತ್ತಾಗಿಲ್ಲ ಅಂದರೆ ಹೇಳ್ಕೊಡ್ತೀವಿ, ಹಿಂಗೆಲ್ಲ ಆ ಥರ ನೋಡಿ ಅಂತ. ಒಂದ್ಸಲಿ ತೋರಿಸಿದ್ಮೇಲೆ ಅವ್ರ ಪಾಡಿಗೆ ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಇವತ್ತು ರಷ್ಯಾದಲ್ಲಿ ಯಾರು ನೋಡಿ ರೆಸ್ಪಾನ್ಸ್ ಕಳಿಸಿದ್ದಾರೆ, ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದರಲ್ಲಿ ಅಂತ. ಬಿಕಾಸ್ ಈವನ್ ರಷ್ಯಾದಲ್ಲಿ ಸ್ವಲ್ಪ ಇಂಟರ್ನೆಟ್ ಲೋ ಇರೋ ಜಾಗದಲ್ಲೂ ತುಂಬ ಚೆನ್ನಾಗಿ
ಸ್ಟ್ರೀಮ್ ಆಗಿದೆ ಅಂತ ಹೇಳ್ತಿದ್ದಾರೆ, ರಾಂಚಿ ನೋಡಿದ್ದಾರೆ. ಅಲ್ಲೂ ಕೆಲವು ಯೂಟ್ಯೂಬರ್ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ವರ್ಲ್ಡ್ ಟ್ರಾವೆಲ್ ಮಾಡ್ತಾರೆ. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬ ರಷ್ಯಾದಲ್ಲಿದ್ದ, ಅವನಿಗೆ ಮೆಸೇಜ್ ಮಾಡಿದೆ, ಈ ಥರ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊ, ಒಂದು ಕೋಡ್ ಕೊಡ್ತೀನಿ ಹಾಕು ಅಂತ. ಸೊ ನಾವು ಕೋಡ್ ಕೊಟ್ಟೆ, ಅಲ್ಲಿ ಹಾಕಿದ, ನೋಡಿಬಿಟ್ಟು ಇಲ್ಲ ಈ ರಷ್ಯಲ್ಲಿ ಇಂಟರ್ನೆಟ್ ಅಂತ ಸ್ಟ್ರಾಂಗ್ ಏನಿಲ್ಲ, ಅದರಲ್ಲೂ ನಿನ್ನ ಆ್ಯಪು ತುಂಬ ಚೆನ್ನಾಗಿ ಸ್ಟ್ರೀಮಿಂಗ್ ಕ್ವಾಲಿಟಿ ನೀಟಾಗಿ ಪ್ಲೇ ಆಗ್ತಿದೆ ಅಂದರೆ ಯು ಡನ್ ಎ ಗುಡ್ ಜಾಬ್ ಅಂತಂದ. ಸೊ ಹಂಗಾಗಿ ಅಂದರೆ ನಮಗೆ ಆ ರೆಸ್ಪಾನ್ಸ್ ಏನಂದರೆ ಮೇನು ಟೆಕ್ನಿಕಲ್ ಆಸ್ಪೆಕ್ಟ್ ನೋಡಬೇಕಿತ್ತು, ನೋಡಿ ಎಲ್ಲ ಕ್ಲೀನಾಗಿ ಮಾಡಿದ್ದೀವಿ. ಈಗ ಒಂದೇ ಒಂದು ಬೇಕಾಗಿರೋದೇನಪ್ಪ ಅಂದರೆ ಆ್ಯಪಿಗೆ ಪಬ್ಲಿಸಿಟಿ ಆ್ಯಂಡ್ ರೀಚ್. ಈಗ ನೀವು ಕನ್ನಡವನ್ನಷ್ಟೇ ತಗೊಳ್ಳೋಣ, ಆಮೇಲೆ ನೋಡೋಣ ಬೇರೆ. ಕನ್ನಡದಲ್ಲಿ ನಿರ್ಮಾಪಕರು, ನಿರ್ದೇಶಕರು, ಚೇಂಬರು ಅಥವಾ ಸಂಘಗಳು ಎಲ್ಲವೂ ಇದೆ. ಅದು ಏನೇನು ಮಾಡ್ತಾ ಇದೆ ಅನ್ನೋದನ್ನು ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಇರಲಿ, ನೀವೇನಾದರೂ ಅಪ್ರೋಚ್ ಮಾಡಿದ್ರಾ? ಅವ್ರು ನಿಮ್ಗೆ ಏನಾದರೂ ರೆಸ್ಪಾನ್ಸ್ ಮಾಡಿದಾರಾ? ಏನು ಕನ್ನಡ ಇಂಡಸ್ಟ್ರಿ ಸರ್, ಪ್ರತಿಯೊಬ್ಬ ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಚೇಂಬರ್ ಇದೆ, ಅಕಾಡೆಮಿ ಇದೆ, ಎಲ್ಲ ಇದೆ. ಬಟ್ ಏನಂದರೆ ಆ್ಯಕ್ಚುಲಿ ಅದು ಒಂದು ಇದಾಗಿಲ್ಲ. ಸೊ ಡಿಸ್ಟ್ರಿಬ್ಯೂಟರ್, ಎಕ್ಸಿಬ್ಯೂಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಅಂತ ಎಲ್ಲರೂ ಸೇರ್ಕೊಂಡು ಮಾಡಿರೋದ್ರಿಂದ ಅದೊಂದು ಮೇನ್ ವಿಂಗ್ ಆಗಿದೆ. ಸೊ ಒಬ್ಬರು ಈಗ ಡಿಸ್ಟ್ರಿಬ್ಯೂಟರು ಸ್ಕಿಪ್ ಆಗ್ತಾರೆ, ಎಕ್ಸಿಬ್ಯೂಟರ್ ಸ್ಕಿಪ್ ಆಗ್ತಾರೆ, ಇಲ್ಲಿ ಪ್ರೊಡ್ಯೂಸರ್ ಒಬ್ಬರೇ ಒಂದು ಇರೋದ್ರಿಂದ ಅವ್ರ ಕಡೆಯಿಂದ ಅಂತ ಒಂದು ಸ್ಟ್ರಾಂಗೆಸ್ಟ್ ಇದು ಬರಲ್ಲ ಅಂತ ನನ್ನ ಅನಿಸಿಕೆ. ಮತ್ತು ಅವರಿಗೆ ಎಲ್ಲೋ ಒಂದು ಕಡೆ ಅವರ ವ್ಯಾವಹಾರಿಕವಾದಂಥ ಈಗಿನ ಏನು ಟ್ರೆಡಿಷನಲ್ ಆದಂಥ ವೇ ಆಫ್ ಇದು ರಿಲೀಸಿಂಗ್ ಏನಿದೆ, ಬಹುಶಃ ಅದಕ್ಕೆಲ್ಲ ಒಂದು ಕಡೆ ಇದು ತೊಂದರೆ ಆಗುತ್ತೆ ಅನ್ನುವಂಥ ಮನೋಭಾವವೂ ಇರ್ಬೋದೇನೋ. ಸರ್ ಒಂದೇ ಒಂದು ಏನಂದರೆ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ನೆಚ್ಚಿನ ಥಿಯೇಟ್ರ್ಗಳಲ್ಲಿ ಅಂತ ಒಂದು ಪೋಸ್ಟರ್ ಹಾಕ್ತೀವಿ. ಹಾಕಿದ್ಮೇಲೆ ನಮಗೆ ಬರೋ ಪ್ರಶ್ನೆಗಳು ಯಾವ ಊರು, ಯಾವ ಥಿಯೇಟ್ರು, ಎಷ್ಟು ಗಂಟೆ ಶೋ, ಎಲ್ಲ ನಮಗೆ ಕ್ವಶನ್ ಮಾರ್ಕೆ. ಹೌದು. ಸೊ ಇಲ್ಲಿ ಆ ಥರ ಅಲ್ಲ, ನಿಮ್ಮ ನೆಚ್ಚಿನ ಸಿನಿ ಬಜಾರ್ ಅಂದರೆ 24 hours ಅವೈಲೇಬಲ್. ಜೋಬು ಕೈ ಹಾಕೊಂಡ್ರೆ ಮೊಬೈಲಲ್ಲಿ ಸಿನಿ ಬಜಾರ್ ಇದೆ. ಸೊ ಸಿನಿ ಬಜಾರ್ ಇಸ್ ಸ್ಟ್ರೈಟ್ ಟು ದಿ ಟಾರ್ಗೆಟ್. ಬಟ್ ಇಲ್ಲಿ ಯಾರಿಗೆ ಬಿಸ್ನೆಸ್ಸಲ್ಲಿ ಎಫೆಕ್ಟ್ ಆಗುತ್ತೆ ಅದು ಇದು ಅಂತ ನಾವು ಥಿಂಕ್ ಮಾಡಿ ಇದನ್ನು ಪ್ಲ್ಯಾನ್ ಮಾಡಲಿಲ್ಲ. ಮೂಲ ಒಂದು ಉದ್ದೇಶ ಬಂದ್ಬಿಟ್ಟು ಒಬ್ರು ದುಡ್ಡು ಹಾಕಿದವರು ದುಡ್ಡು ಕಳ್ಕೊಬಾರ್ದು. ಎರಡನೇದು ಎಲ್ಲ ಜನಗಳಿಗೂ ಈಸಿಯಾಗೆ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ರೀಚ್ ಆಗಬೇಕು. ಸರ್ ಮನೆಗೆ ಊಟ ಬೇಕು ಅಂದರೆ ಸ್ವಿಗ್ಗಿ ತಂದು ಕೊಡುತ್ತೆ ಸರ್, ಯಾಕೆ ಸಿನಿ ಬಜಾರ್ ತಂದು ಕೊಡಬಾರ್ದು? ಇದೊಂದಿತ್ತು ಮಾಡಿದೆ. ಆ ಊಟ ಅಷ್ಟೇ ತರಬಾರ್ದು, ಬಟ್ಟೆ ಅಷ್ಟೇ ತರಬಾರ್ದು, ನಿಮಗೆ ಬೇಕಾದ ಗಜೆಟ್ ಅಷ್ಟೇ ತರಬಾರ್ದು, ನಿಮ್ಮ ಮನೆಗೆ ಸಿನಿಮಾವನ್ನು ತರಬೇಕು. ಹೌದು ಅಲ್ವಾ? ಹೌದು, ಅದೇ ಪ್ಲ್ಯಾನ್ ಮಾಡಿ ಯಾಕೆ ತರಬಾರ್ದು ಅನ್ನೋ ಪ್ರಯತ್ನನೇ ಇವತ್ತು ಸಿನಿ ಬಜಾರ್ ಆಗಿ ನಿಂತಿದೆ. ಕೊನೆಯದಾಗಿ ಏನು ಹೇಳ್ತೀರಿ? ಇಂಡಸ್ಟ್ರಿಗೆ ಎಷ್ಟು ಹೆಲ್ಪ್ ಆಗ್ಬೋದು ಇದು? ನನ್ನ ಪ್ರಕಾರ ಇದೇ ಫ್ಯೂಚರ್, ಇಂಡಸ್ಟ್ರಿಗೆ ಇದೇ ಫ್ಯೂಚರ್. ಯಾಕೆಂತಂದರೆ ಇನ್ನು ಮುಂದಕ್ಕೂ ಅಷ್ಟೇ ನನ್ನ ಭಾವನೆಯಲ್ಲಿ ಏನಿದೆ ಅಂತಂದರೆ, ಮಲ್ಟಿಪ್ಲೆಕ್ಸ್ನವರು ಇದೇನು ವಯಬಲ್ ಬಿಸ್ನೆಸ್ ಅಲ್ಲ ಅಂತ ಅವ್ರಿಗೂ ಅರ್ಥ ಆಗಿ ಇನ್ನು ಮುಂದಕ್ಕೆ ಮಲ್ಟಿಪ್ಲೆಕ್ಸ್ಗಳು ಕ್ಲೋಸ್ ಆಗುವಂಥ ಸಂದರ್ಭ ಬಂದೇ ಬರುತ್ತೆ. ದಟ್ ಈಸ್ ವಾಟ್ ವಿಲ್ ಹ್ಯಾಪನ್. ಬಿಕಾಸ್ ಅವರು ಅಂತಲೂ ಅವ್ರ ಒಂದು ರನ್ನಿಂಗ್ ಕಾಸ್ಟ್ ಅಂತ ಇರುತ್ತೆ. ಆ ರನ್ನಿಂಗ್ ಕಾಸ್ಟನ್ನ ಅವರು ಸಸ್ಟೈನ್ ಮಾಡಲೇಬೇಕಾಗುತ್ತೆ. ಇವತ್ತಿಗೆ ನೀವು ನೋಡಿದರೆ ಒಂದು ಸ್ಕ್ರೀನ್ ಖಾಲಿ ಓಡಿದರೆ ಅವ್ರಿಗೆ ಅದರ ಇಫೆಕ್ಟ್ ಬೇರೆ ಕಲೆಕ್ಷನ್ ಮೇಲೆ ಅವ್ರಿಗೆ ಬೀಳುತ್ತೆ. ಸೊ ಇಂಥದ್ದನ್ನೆಲ್ಲ ಇಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ದ ಫ್ಯೂಚರ್ ಈಸ್ OTT ಆರ್ ಡೈರೆಕ್ಟ್ ಸ್ಟ್ರೀಮಿಂಗ್ ಥ್ರೂ ಸಿನಿ ಬಜಾರ್ ಅಂತ ಪ್ಲ್ಯಾಟ್ಫಾರ್ಮ್ಗಳಲ್ಲಿ. ಸೊ ದಿಸ್ ಈಸ್ ಎನ್ ವರ್ಜಿನ್ ಕಾನ್ಸೆಪ್ಟ್. ಇದನ್ನು ಯಾರೂ ಮುಂಚೆ ಮಾಡಿಲ್ಲ, ಕನ್ನಡದಲ್ಲಿ ಅಂತಲ್ಲ, ದೇಶದಲ್ಲಿ ಅಂತಲ್ಲ, ಇಡೀ ವರ್ಲ್ಡಲ್ಲಿ ಯಾರೂ ಮಾಡಿಲ್ಲ ಈ ಥರ ಒಂದು ಕಾನ್ಸೆಪ್ಟ್. ಅಂದರೆ ಟಿಕೆಟೆಡ್ ಶೋಸ್ ಡಿರೆಕ್ಟ್ಲಿ ಸ್ಪೆಸಿಫಿಕ್ ನಿಮಗೆ ಒಂದು ಕಾಂಟೆಂಟನ್ನು ನೋಡೋಕ್ಕೆ ಮಾತ್ರ ನನಗೆ ಆ ಪರ್ಟಿಕ್ಯುಲರ್ ಟೈಮ್ ಬೇಕು ಅದರಲ್ಲಿ ಅಂದಿದ ತಕ್ಷಣ ಟಿಕೆಟ್ ಥಿಯೇಟ್ರಲ್ಲಿ ಯಾವ ರೀತಿ ಪರ್ಚೇಸ್ ಮಾಡ್ತಿರೋ ಇವತ್ತು ನಾವು ಬುಕ್ ಮೈ ಶೋ ಅಲ್ಲಿ ಮಾಡೋ ರೀತಿಯಲ್ಲೇ ಮಾಡ್ತಿರೋದು ಅಷ್ಟೇ. ದೇರ್ ಇಸ್ ನೋ ಚೇಂಜ್ ಎಟ್ ಆಲ್. ಬಟ್ ನಿಮಗೆ ಕೊಡ್ತಾ ಇರೋ ಪ್ರಿಫರೆನ್ಸು ಹಲವಾರು. ಅಲ್ಲಿಗೆ ಬರಬೇಕು, ಅಲ್ಲೇ ಕಾರ್ ಪಾರ್ಕಿಂಗ್ ಹಾಕಬೇಕು, ನಿಮ್ಮ ಮಕ್ಕಳನ್ನೆಲ್ಲ ಡ್ರೆಸ್ ಮಾಡಿ ಕರ್ಕೊಂಬರ್ಬೇಕು, ಅಲ್ಲಿ ಒಳಗಡೆ ಕೂತ್ಕೋಬೇಕು, ವೆಯ್ಟ್ ಮಾಡಬೇಕು, ನಾವು ಇದೇ ಟೈಮ್ ಪ್ಲೇ ಮಾಡೋದು, ನೀವು ಇದೇ ಪಾಪ್ಕಾರ್ನ್ ತೊಗೋಬೇಕು, ನೀರು ತೊಗೋಬೇಕಾದ್ರೂ ಇಷ್ಟು ಕಾಸ್ಟು, ಪಾಪ್ಕಾರ್ನ್ ಆದರೆ ಇಷ್ಟು ಕಾಸ್ಟ್ ಅಂತ ಹೇಳಿ ಅಷ್ಟು ಖರ್ಚು ಮಾಡಿಸೋ ಬದಲಾಗಿ ಮನೆಯಲ್ಲಿ ಸೊಗಸಾದ ಊಟ ಮಾಡಿಕೊಂಡು ನಾವು ನಮ್ಮ ಮನೆಯಲ್ಲಿರೋ ಹೋಮ್ ಥಿಯೇಟರ್ ಅಥವಾ ಟಿ ವಿಯಲ್ಲಿ ಅದೇ ಸಿನಿಮಾ ನಾವು ಯಾವುದು ನೋಡಬೇಕು ಅಂತ ಇದ್ವೋ ಅದನ್ನ ನೋಡುವಂಥ ಒಂದು ಸೌಭಾಗ್ಯನ ಇವರು ತಂದು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ನಮ್ಮ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ನನ್ನ ಪ್ರಕಾರವಾಗಿ ಒಂದೊಂದು ಕೊಡುಗೆ, ದೊಡ್ಡ ಕೊಡುಗೆ.
ಯಾರ್ಯಾರು ನಮ್ಮ ಸಿನಿಮಾನ ಜನ ನೋಡಬೇಕು ಅಂತ ಇರ್ತಾರೋ, ಕೆಲವರು ಪರವಾಗಿಲ್ಲ ರೀ ತೊಗೊಂಡೋಗಿ ಫ್ರೀಯಾಗಿ ಹಾಕ್ಕೊಳ್ಳಿ ಅಂತಲೂ ಇದ್ದಾರೆ, ಕೆಲವು ಯೂಟ್ಯೂಬಲ್ಲಿ ಹಾಕಿದ್ದವರು ಇದ್ದಾರೆ. ಸೊ ಅಂಥ ಪರಿಸ್ಥಿತಿ ಬರಬಾರ್ದು. ಸಿನಿಮಾ ಚೆನ್ನಾಗಿದೆ, ಇದು ಜನ ನೋಡಬೇಕು ಅಂತ ಅಂದಾಗ ಅದನ್ನು ಸಿನಿ ಬಜಾರ್ಗೆ ತಂದು ಹಾಕೋದು ಇನ್ನೊಂದು ವಿಷಯ. ಆದರೆ ಅವರು ಇನ್ನೊಂದು ಹೇಳ್ತಾರೆ, ಅವ್ರು ಮರ್ತಿದ್ದಾರೆ ಕಣಂತ ಹೇಳೋದು, ಎಲ್ಲ ಸಿನಿಮಾನು ಹಾಕ್ತೀನಿ ಅಂತ ಅವರು ಹೇಳ್ತಿಲ್ಲ. ಅವರ ಸ್ಪೆಸಿಫಿಕ್ ಕ್ವಾಲಿಟಿ ಕಾನ್ಷಿಯಸ್ಸು ಇದ್ದಾರೆ ಅವರು. ಇವಾಗ ಎಲ್ಲ ಸಿನಿಮಾ ತಂದು ಹಾಕೋದ್ರಲ್ಲೂ ಅದು ಇಟ್ ಈಸ್ ಡಂಪಿಂಗ್ ಆಫ್ ಗಾರ್ಬೇಜ್ ಅಂತಲೂ ಆಗುತ್ತೆ. ಸೊ ಒಳ್ಳೆ ಸಿನಿಮಾ, ಮೇಕಿಂಗ್ ಚೆನ್ನಾಗಿರುತ್ತೆ, ಸ್ಟೋರಿ ಲೈನ್ ಕಾಂಟೆಂಟ್ ಚೆನ್ನಾಗಿರುತ್ತೆ. ಸ್ಪೆಸಿಫಿಕ್ ಆಗಿ ಕೆಲವು ವಿಷಯಗಳು ನಾವೇನು ಪ್ರೈಮರಿಲಿ ನೋಡ್ತೀವಿ ಒಂದು ಸಿನಿಮಾದಲ್ಲಿ ಅದೆಲ್ಲವೂ ಫುಲ್ಫಿಲ್ ಆದರೆ ಹಾಕ್ತಾರೆ. ನೀವು ಸಿನಿಮಾ ನೋಡಿ ಆಯ್ಕೆ ಮಾಡ್ತೀರಾ ಸರ್? ಒಂದೇನಂದ್ರೆ ಟೆಕ್ನಿಕಲಿ ಒಂದು ಕ್ವಾಲಿಟಿ ಚೆಕ್ ಅಂತ ಹೇಳ್ತೀವಿ. ಸೊ ಈಗ ನಾವು ಯಾವುದೋ ಒಂದು ಸಿನಿಮಾ ಹಾಕ್ತಿದೀವಿ, ಜನ ನೋಡ್ತಾರೆ, ಆ ಥರ ಅಂತಲ್ಲ. ಇವಾಗ ನಮಗೆ ಬಂದು ಪ್ರೊಡ್ಯೂಸರ್ಗೆ ಏನು ಚಾರ್ಜ್ ಮಾಡ್ತಾ ಇಲ್ಲ. ಸೊ ನಮ್ಮದೇ ಎಲ್ಲ ಒಂದು ಕಾಸ್ಟ್ ಇದು ಇದ್ದಾಗ ವಿ ಹ್ಯಾವ್ ಟು ಪೇ ಸಮ್ ಚಾರ್ಜಸ್. ನಮ್ಮ ಪಾರ್ಕ್ ಮಾಡೋಕ್ಕೆ ಸಿನಿಮಾನ ಅದನ್ನು ಇದಕ್ಕೆಲ್ಲ ನಮಗೂ ಚಾರ್ಜಸ್ ಇರುತ್ತೆ. ಆ ಸಿನಿಮಾ ಅಟ್ಲೀಸ್ಟ್ ಯಾರು ನೋಡಲ್ಲ, ಕ್ವಾಲಿಟಿ ಇಲ್ಲ, ಏನೋ ಒಂದು ಶಾರ್ಟ್ ಫಿಲಮ್ನ ಸಿನಿಮಾ ಥರ ಮಾಡಿಬಿಟ್ಟಿದ್ದಾರೆ, ಯಾಕೆ ಹಾಕಲ್ಲ ಅದನ್ನು ಹಾಕಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಾಕೋಕ್ಕಾಗಲ್ಲ. ಅದಕ್ಕೆ ಒಂದು ಮಾನದಂಡ ಅಂತೆಲ್ಲ ಇದೆ. ಒಂದು ಮೇಕಿಂಗ್ ಚೆನ್ನಾಗಿರ್ಬೇಕು, ಒಂದು ಟ್ರೈಲರ್ ಸಿನಿಮಾ ಥರ ಇರಬೇಕು. ಸೊ ಅಂಥ ಸಿನಿಮಾಗಳಿಗೆ ಯಾವತ್ತೂ ಸಿನಿ ಬಜಾರ್ ಓಪನ್ ಆಗಿರೋದು. ಟ್ರೈ ಮಾಡಿ ಟೆಸ್ಟ್ ಎರರ್ ಅನ್ನೋದಕ್ಕೆ ಸಿನಿ ಬಜಾರ್ ರೆಡಿ ಆಗಲ್ಲ. ಯಾಕಂದರೆ ಒಂದು ಥಿಂಕ್ ಮಾಡೋದೇನೆಂದರೆ ವಿ ಆರ್ ನಾಟ್ ಇನ್ ಕರ್ನಾಟಕ ಓನ್ಲಿ, ವಿ ಆರ್ ವರ್ಲ್ಡ್ ವೈಡ್. ಸೊ ಅಲ್ಲಿ ಯಾರ ಮುಂದೆನೂ ಜಾರ್ ಬಿದ್ದಂಗೆ ಅನ್ನಿಸ್ಬಾರ್ದು. ಸೊ ಹಂಗೆ ಒಂದು ಸ್ವಲ್ಪ ಕ್ವಾಲಿಟಿ ಚೆಕ್ಸ್ಗಳು ಮಾಡ್ತೀವಿ. ಕ್ವಾಲಿಟಿ ಚೆಕ್ಸಲ್ಲಿ ಚೆನ್ನಾಗಿದೆ ಅಂತಂದರೆ ಡೆಫಿನೆಟ್ಲಿ ನಮ್ಗೆ ಇದೇ ಕ್ಯಾಮ್ರಾ ಬೇಕು, ನಮ್ಗೆ ಅದೇ ಬೇಕು ಅಂತ ನಾವು ಹೇಳಲ್ಲ. ದೇರ್ ಆರ್ ಸಮ್ ಕ್ವಾಲಿಟಿ ಚೆಕ್ಸ್, ಅದು ನಿಮಗೂ ಗೊತ್ತಿರುತ್ತೆ. ಅದು ಆ ವಿಡಿಯೋನ ನೋಡಬೇಕು ಅಂದರೆ, ಯಾವುದೇ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಬೇಕು ಅಂದರೆ ಇಂಟ್ರೆಸ್ಟಿಂಗ್ ಆಗಿರಬೇಕು, ಮೂಮೆಂಟ್ ಆಗಿದ್ದರೆ ಓಕೆ, ಇಲ್ಲ ಸುಮ್ಮನೆ ಎಲ್ಲ ಬ್ಲ್ಯಾಂಕ್ ಫ್ರೇಮ್ ಇದೆ ಅಂದರೆ ಅದು ನಾವು ನೋಡಲ್ಲ. ಸೊ ಹಂಗಾಗಿ ಆ ಥರ ಒಂಥರ ಕ್ವಾಲಿಟಿ ಚೆಕ್ಸ್ ನೋಡಿ ಸಿನಿಮಾನ. ವೀಕ್ಷಕರೇ, ಇಲ್ಲಿಯವರೆಗೆ ಒಂದು ಹೊಸ ಪ್ರಯತ್ನದ ಬಗ್ಗೆ ಮಾತಾಡಿದೆವು. ಈ ಪ್ರಯತ್ನ ಕನ್ನಡ ಇಂಡಸ್ಟ್ರಿಯನ್ನು ಭವಿಷ್ಯದಲ್ಲಿ ಬಹಳ ಗಟ್ಟಿಯಾಗಿ ಉಳಿಸುವಂಥ ಒಂದು ನೆಲೆಯಾಗಿ ಸಲ್ಲಬಹುದು ಅಂತ ನನಗೆ ಅಂದ್ಕೊಳ್ತೇನೆ. ಇವತ್ತು ಬಿಡುಗಡೆ ಬಹಳ ಸಾಹಸ ಆಗಿದೆ. ನಿರ್ಮಾಪಕರು ಹಾಕಿದ ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಥಿಯೇಟ್ರ್ಗಳದ್ದೇ ಒಂದು ದೊಡ್ಡ ಹೊಡೆದಾಟದ ಲೆವೆಲ್ಲಿಗೂ ಬಂದು ಮುಟ್ಟುವಷ್ಟು ಇವತ್ತು ಆತಂಕವನ್ನು ಸೃಷ್ಟಿಸಿದೆ. ಥಿಯೇಟ್ರ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಮಲ್ಟಿಪ್ಲೆಕ್ಸ್ಗಳು ರೂಲ್ ಮಾಡ್ತಾ ಇದೆ. ಅದು ದೊಡ್ಡ ದೊಡ್ಡ ಸಿನಿಮಾಗಳ ಅಡ್ಡೆ ಆಗಿದೆ. ಹಾಗಾಗಿ ಈ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಉತ್ತಮ ಸಿನಿಮಾಗಳಿಗೆ ಪ್ರದರ್ಶನದ ಅವಕಾಶ ಎಲ್ಲಿ ಅಂತಂದರೆ ಅದಕ್ಕೆ ಒಂದೇ ಉತ್ತರ ಆಗ್ಬೋದು ಕಾಣ್ತದೆ ಭವಿಷ್ಯದಲ್ಲಿ, ಅದು ಸಿನಿ ಬಜಾರ್. ಹಾಗಾಗಿ ಕನ್ನಡದವರೇ ಆದಂಥ ಒಬ್ಬ ಮನುಷ್ಯ ತನ್ನದೇ ಆದಂಥ ಬ್ರೈನನ್ನು ಬಳಸಿ ಆ ಸಂಶೋಧನೆಯನ್ನು ಮಾಡಿ ಇವತ್ತು ಪ್ರಪಂಚವೇ ನಿಬ್ಬೆರಗುಗೊಳ್ಳುವ ಹಾಗೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ದಾರೆ. ಅದರ ಸಾಧಕ ಬಾಧಕ ಮತ್ತು ಅದರ ಪ್ರಯೋಜನ ಪಡ್ಕೋಬೇಕಾದದ್ದು ನಿಮಗೆ ಬಿಟ್ಟದ್ದು. ಹೀಗಿದೆ, ಇದನ್ನು ನೀವು ಉಪಯೋಗಿಸ್ಕೋಬೋದು. ನಿಮ್ಮ ಸಿನಿಮಾ ಚೆನ್ನಾಗಿದ್ದರೆ, ಪ್ರದರ್ಶನದ ಅವಕಾಶ ಇಲ್ಲದೇ ನೀವೇನಾದರೂ ಹತಾಶರಾಗಿದ್ದರೆ ಪ್ರಾಯಶಃ ಅಲ್ಲಿ ನೀವು ಒಂದೇ ಒಂದು ಬೆಳಕಿದೆ ನಿಮಗೆ, ಅದು ಸಿನಿ ಬಜಾರ್. ಹಾಗಾಗಿ ಅದನ್ನು ನೀವು ಬೆಳೆಸ್ಕೊಳ್ಳಿ. ಹೀಗಿದೆ ಜಗತ್ತು, ಈ ರೀತಿ ಒಂದು ಕೆಲಸ ಆಗ್ತಾ ಇದೆ. ಮನೆಯಲ್ಲೇ ಸಿನಿಮಾ ನೋಡ್ಬೋದು, ನೀವಿದ್ದಲ್ಲೇ ಸಿನಿಮಾ ನೋಡ್ಬೋದು. ಈ ವೇಗದ ಜೀವನದಲ್ಲಿ ನಿಮಗೆ ಅವೆಲ್ಲ ತಾಪತ್ರಯಗಳಿಂದ ಹೊರತಾಗಿ ಸುಖವಾಗಿ ಸಿನಿಮಾ ನೋಡುವಂಥ ಒಂದು ದಾರಿ ಇದೆ. ಅದು ನಿರ್ಮಾಪಕರಿಗೂ, ನೋಡುಗರಿಗೂ, ನಿರ್ದೇಶಕರಿಗೂ ಮತ್ತು ಹೊಸಬರು ಬರುತ್ತಾ ಇದ್ದಾರಲ್ಲ ಇವತ್ತು, ಅಂಥವ್ರು ಮಾಡಿದಂಥ ಸಿನಿಮಾಗಳಿಗೆ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋದನ್ನು ನಿಮಗೆ ನಾನು ಹೇಳಬೇಕಾಗಿತ್ತು. ಸರ್, ಥ್ಯಾಂಕ್ ಯು, ವಿಶ್ ಆಲ್ ದ ಬೆಸ್ಟ್. ಶಶಿ, ಇಂಥ ಒಂದು ವ್ಯಕ್ತಿಯನ್ನು ನೀವು ಪರಿಚಯ ಮಾಡಿಕೊಟ್ರಿ ನನಗೆ. ಮತ್ತು ಇಂಡಸ್ಟ್ರಿಗೆ ಒಂದು ಸಂಕ್ರಮಣ ಸ್ಥಿತಿಯಲ್ಲಿ ನಾವು ನಿಂತಂಥ ಈ ಹೊತ್ತಲ್ಲಿ ಒಂದೇನೋ ಬೆಳಕಾಗ್ಬೋದು ಅಂತ ನನಗೂ ಅನಿಸಿದೆ ಇದ್ರೊಳಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.